ಕಾರಣಾಂತರಗಳಿಂದ ವಾಪಸ್ ಬರಲು ಮುಂದಾಗಿದ್ದೆ. ದುಬೈ ಮೂಲಕ ಇಂಡಿಯಾಗೆ ಬರಬೇಕಿತ್ತು. ಈ ಸಂದರ್ಭದಲ್ಲಿ ದುಬೈನಲ್ಲಿ ಸಿಲುಕಿಕೊಂಡಿದ್ದು ಅಬುದಾಬಿಯಲ್ಲಿ ಬಾಂಬ್ಗಳ ಸ್ಫೋಟ ಆಗ್ತಿತ್ತು ಅನ್ನುವಂತಹ ವಿಚಾರವನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಬುರ್ಜ್ ಖಲೀಫಾ ಪಕ್ಕದಲ್ಲಿಯೇ ಬಾಂಬ್ ಸ್ಫೋಟ ಆಗಿತ್ತು ಅನ್ನುವಂತಹ ಮಾಹಿತಿಯನ್ನು ಕೂಡ ತಿಳಿಸಿದ್ದು ಪಬ್ಲಿಕ್ ಟಿವಿಗೆ ಎಂಎಲ್ಸಿ ಭೋಜೇಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ದುಬೈಗೆ ಅಬುದಾಬಿಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ದುಬೈನಲ್ಲಿ ಸಿಲುಕಿಕೊಂಡಿದ್ರು. ಒಟ್ಟಾರೆಯಾಗಿ ದುಬೈನಿಂದ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಎಂಎಲ್ಸಿ ಭೋಜೇಗೌಡ. ಎಂಎಲ್ಸಿ ಭೋಜೇಗೌಡರಿದ್ದಾರೆ, ದುಬೈನಿಂದ ವಾಪಸ್ ಬಂದಿದ್ದಾರೆ. ಸರ್ ವೆಲ್ಕಮ್ ಸರ್, ನಿಮಗೆ ಸೇಫ್ ಆಗಿ ಬಂದಿದ್ದೀರಿ. ಹೆಂಗೆ ಅನಿಸ್ತಿದೆ ಸರ್? ಬರ್ತೀವಿ, ಸೇಫ್ ಆಗಿ ಹೋಗ್ತೀವಿ ಇಷ್ಟು ಬೇಗ ಅಂತ ಅನಿಸುತ್ತಾ ನಿಮಗೆ? ಇಷ್ಟು ಬೇಗ ಬರ್ತೀವಿ ಅಂತ ಖಂಡಿತ ಅನಿಸಿರಲಿಲ್ಲ. ಭಾಳ ಬೇಗ ದೇವ್ರು ಕರ್ಕೊಂಬಂದಾನೆ. ಬಟ್ ಅದರಲ್ಲಿ ದುಬೈಗೆ ಥ್ಯಾಂಕ್ಸ್ ಟು ಎಮಿರೇಟ್ಸ್ ಆ್ಯಂಡ್ ಥ್ಯಾಂಕ್ಸ್ ಟು ದುಬೈ ಗೌರ್ಮೆಂಟ್ ಇಟ್ ಇದೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಬಂದಿದ್ದೀವಿ. ಯುದ್ಧದ ವಾತಾವರಣ ಇದೆ ಅಲ್ಲಿ ಇರ್ತಕ್ಕಂಥವ್ರು. ಈಗ ಧೈರ್ಯ ಬಂದಿದೆ, ಫ್ಲೈಟ್ ಓಡಾಡ್ತಾ ಇದೆ ಅಂತ ಎಲ್ರಿಗೂ ಧೈರ್ಯ ಬಂದಿದೆ. ಉಳಿದವರು ಕೂಡ ಬೆಳಿಗ್ಗೆ ಬರ್ತಾರೆ, ಎಲ್ಲ ಬರ್ತಾರೆ. ನೀವು ಅಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಿದರೆ ಹೆಂಗಿತ್ತು ಸರ್? ಅಲ್ಲಿನ ಸಿಚುವೇಶನ್ ಹೆಂಗಿತ್ತು? ಪ್ಯಾನಿಕ್ ಆಗಿತ್ತು ಸರ್? ನಾನು ಯಾರಾದರೂ ಆಗೋಂಥದ್ದೇ, ಅದು ಯಾರಾದರೂ ಆಗೋಂಥದ್ದೇ. ಬಟ್ ನಾವು ಅಲ್ಲಿ ದುಬೈ ಲೋಕಲಿಸ್ಟ್ ಇದ್ದರಿಂದ ನಮ್ಮ ಕೊಲಾಸ್ ಅವ್ರ ಮನೇಲಿ ಇದ್ರಿಂದ ಒಬ್ರಿಗೊಬ್ರು ಧೈರ್ಯ ಹೇಳ್ಕೊಂಡು ಆರಾಮಾಗಿದ್ದು. ಭಯ ಸರ್? ಯಾವ ಥರದ ಸರ್ ಒಂದು ಯಾವುದೋ ಒಂದು ಗುಂಡು ಬೀಳ್ತದೆ, ಒಂದು ರೈಫಲಲ್ಲಿ ಗುಂಡು ಬೀಳ್ತದೆ ಅಂದರೆ ಭಯ ಇದೆ. ದೊಡ್ಡ ಬಾಂಬೆ ಬಂದು ಬೀಳ್ತದೆ ಅಂತ ಹೇಳಿದರೆ ಭಯ ಆಗಲ್ಲ. ಅಂಥ ಸೌಂಡ್ ಅದು. ಆ ಸೌಂಡ್ ಅಂತ ಹೇಳಿದ್ರೆ ಅಷ್ಟು ಸೌಂಡ್ ಇತ್ತು ಅದು. ಆ ಸೌಂಡ್ನ ಹೋಟೆಲ್ ಹತ್ರ ಬಿತ್ತು ಅಂತ ಹೇಳಿ ಅಲ್ಲಿಗೂ ಬಿದ್ದು ಅದು ತೋರಿಸಿದ್ರಲ್ಲ. ಹಾಗಾಗಿ ಅಲ್ಲಿ ಅದು ಬಿದ್ದಿದ್ದನ್ನು ತೋರಿಸ್ತಾ ಇದ್ರಲ್ಲ. ಅಂದರೆ ನಾನು ಯಾಕೆ ಹೇಳೋದು, ದುಬೈನಲ್ಲಿ ಏನೂ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಸೇಫೆಸ್ಟ್ ಸಿಟಿ ಹೌದೇ, ಅದು ಏನೂ ಆಗಲಿಲ್ಲ ಅಂದಾಗ ಅಲ್ಲೂ ಒಂದು 7-8 ಬಾಂಬ್ ಬಿದ್ದಿದೆ, ಪಕ್ಕದಲ್ಲೂ ಬಿದ್ದಿದೆ. ಜನರದ್ದು ಆತಂಕ ಹೆಂಗಿತ್ತು ಸರ್? ನೀವೆಲ್ಲ ಮಾತಾಡ್ಸಿದ್ರೆ ಧೈರ್ಯ ಹೇಳಿದ್ರು? ಅಂದರೆ ದುಬೈನಲ್ಲಿ ಏನು ಕ್ರೌಡು ಇತ್ತು, ಮಾರ್ಕೆಟ್ ಇರ್ಬೋದು, ಇನ್ನೊಂದಿರ್ಬೋದು, ಅಲ್ಲೆಲ್ಲ ಕ್ರೌಡೆಲ್ಲ ತುಂಬ ಕಡಿಮೆ ಇತ್ತು. ಮಾತ್ರ ಈ ಯಾವುದು ಸ್ಟಾಕ್ ಇದಿದೆಯಲ್ಲ, ತರಕಾರಿ, ಹಣ್ಣು ಮತ್ತು ಬೇರೆ ಮಾಂಸ, ಇದೆಲ್ಲ ತರಕಾರಿ ಅಂಗಡಿಗಳಿದೆಯಲ್ಲ, ಅಂಥ ಸ್ಟೋರ್ಗಳಲ್ಲಿ ಫುಲ್ ಜನ. ಅವ್ರಿಗೇನಂದರೆ ಯುದ್ಧದ ಭೀತಿಯಿಂದ ಒಂದು ವಾರಗಟ್ಟಲೆ ಸ್ಟಾಕ್ ಮಾಡಬೇಕು ಅನ್ನೋದು ಅದು ನಡೀತಾ ಇತ್ತು. ಅದೆಲ್ಲ ನಡೀತಾ. ಭೋಜೇಗೌಡರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.